ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ರಜತ ಸಾಗರೋತ್ಸವ 2026 ಪ್ರಚಾರ ಕಾರ್ಯಕ್ಕೆ ಶಾಸಕರಿಂದ ಚಾಲನೆ. ಸಾಗರೋತ್ಸವ ನಗೆ ಹಬ್ಬದಲ್ಲಿ ನಾವು ಪಾಲ್ಗೊಳ್ಳುತ್ತೇವೆ, ನೀವು ಬನ್ನಿ ಎಂದ ಬೇಳೂರು. ಅಭಿನಯ ಸಾಗರ 3 ದಿನಗಳ ನಾಟಕೋತ್ಸವ ಉದ್ಘಾಟಿಸಿದ ಶಾಸಕರು. ಸಾಗರದಲ್ಲಿ ಶೀಘ್ರ ಸುಸಜ್ಜಿತ ಒಳಾಂಗಣ ರಂಗಮಂದಿರ ನಿರ್ಮಿಸುತ್ತೇವೆಂದ ಭರವಸೆ. ಜಿಲ್ಲಾ ಸಹಕಾರಿ ಯೂನಿಯನ್ ಉಪಾಧ್ಯಕ್ಷರಾಗಿ ಹೆಗ್ಗೋಡಿನ ಅಮೃತೇಶ್ ಬಿಎಂ, ಶಾಸಕರಿಂದ ಸನ್ಮಾನ. ರಾಘವೇಂದ್ರ ಭಟ್ ಅಪಘಾತದಲ್ಲಿ ನಿಧನ, ಕುಟುಂಬಕ್ಕೆ ರಾಘವೇಂದ್ರ ಟ್ರಸ್ಟ್ನಿಂದ 2 ಲಕ್ಷ ರೂಪಾಯಿ ಸಹಾಯಧನ. ಈಗ ಸುದ್ದಿಯ ವಿವರ. 25 ವರ್ಷಗಳ ಕಾಲ ಸಾಗರೋತ್ಸವ ನಡೆಸಿಕೊಂಡು ಬರುತ್ತಿರುವ ಸಹೃದಯ ಬಳಗದ ಕಾರ್ಯವೈಖರಿ ಮೆಚ್ಚುವಂತದ್ದು ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಗಾಂಧಿನಗರದಲ್ಲಿ ಶನಿವಾರ ಸಹೃದಯ ಬಳಗದ ರಜತ ಸಾಗರೋತ್ಸವ 2026ರ ಪ್ರಚಾರ ಕಾರ್ಯಕ್ಕೆ ಚಾಲನೆ ನೀಡಿ ಅವರು ಮಾತನಾಡುತ್ತಿದ್ದರು. ಬಳಗದ ಅಧ್ಯಕ್ಷ ಜಿ ನಾಗೇಶ್, ಉಪಾಧ್ಯಕ್ಷ ವೇಟಿಸ್ವಾಮಿ, ಕಾರ್ಯದರ್ಶಿ ಲೋಕೇಶ್ ಕುಮಾರ್, ಕೋಶಾಧ್ಯಕ್ಷ ಗಿರೀಶ್ ರಾಯ್ಕರ್, ಪ್ರಮುಖರಾದ ಎಸ್ ಬಸವರಾಜ್, ಡಿ ಗಣಪತಪ್ಪ, ಎಚ್ ಜಿ ಸುಬ್ರಹ್ಮಣ್ಯ ಭಟ್, ಶಿವಯೋಗಿ ಜಿಎಚ್, ಡಾಕ್ಟರ್ ಕೆಳದಿ ವೆಂಕಟೇಶ್ ಜೋಯ್ಸ್, ಬಿಡಿ ರವಿಕುಮಾರ್, ಸೋಮಶೇಖರ್ ಲ್ಯಾವಿಗೆರೆ, ಸುರೇಶ್ ಬಾಬು ಇನ್ನಿತರರು ಹಾಜರಿದ್ದರು. ನಮ್ಮ ಸಾಗರ ಸುತ್ತ ಬಳಗ ತನ್ನ 25ನೇ ವರ್ಷದ ಬೆಳ್ಳಿ ಹಬ್ಬವನ್ನು ಆಚರಿಸಿಕೊಟ್ಟಿದೆ. ನಮ್ಮ ಅಧ್ಯಕ್ಷರು, ಇಂದಿನ ಮಾಜಿ ಅಧ್ಯಕ್ಷರು, ನಮ್ಮ ಪತ್ರಕರ್ತರು ಆದಂಥ ಸ್ನೇಹಿತರಾದಂಥ ನಾಗೇಶ್ ಅವರು ಬಳಗ ಭಾಳ ಖುಷಿ ತಂದಿದೆ. ಪ್ರತಿ ವರ್ಷವೂ ಸಾರ್ವಜನಿಕವಾಗಿ ಒಳ್ಳೆಯ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಇತರೆ ಕಾರ್ಯಕ್ರಮಗಳು ಹಮ್ಮಿಕೊಂಡು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿಕೊಂಡು 25 ವರ್ಷವನ್ನು ಪೂರೈಸಿದ್ದಾರೆ. ಅವರಿಗೆ ನಾನು ಮತ್ತೊಮ್ಮೆ ಶುಭಾಶಯ ಕೊಡ್ತೇನೆ. 25ನೇ ವರ್ಷದ ಕಾರ್ಯಕ್ರಮವನ್ನು ಸಹ ಇದೇ ಬರುವ 3-4 ಫೆಬ್ರವರಿಯಲ್ಲಿ ಜನವರಿಯಲ್ಲಿ ಅವತ್ತು ನಾನು ಬರ್ತೀನಿ, ನೀವು ಬನ್ನಿ, ಸಾರ್ವಜನಿಕರು ಭಾಗವಹಿಸೋಣ. 25 ವರ್ಷ ಬೆಳ್ಳಿ ಹಬ್ಬವನ್ನು ಆನಂದದಿಂದ ಆಚರಿಸೋಣ. ಥ್ಯಾಂಕ್ ಯು ವೆರಿ ಮಚ್. ರಂಗಭೂಮಿ ಮೂಲಕ ವಸ್ತುಸ್ಥಿತಿ ಮನವರಿಕೆ ಮಾಡಿಕೊಡಲು ಸಾಧ್ಯವಿದೆ. ಸಾಗರ ರಂಗಭೂಮಿ ಕ್ಷೇತ್ರಕ್ಕೆ ನೀಡಿರುವ ಕೊಡುಗೆ ಅಪಾರ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಕಾಗೋಡು ತಿಮ್ಮಪ್ಪ ರಂಗಮಂದಿರದಲ್ಲಿ ಶುಕ್ರವಾರ ಅಭಿನಯ ಸಾಗರ ವತಿಯಿಂದ ಆಯೋಜಿಸಿದ್ದ 3 ದಿನಗಳ ನಾಟಕೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಅಭಿನಯ ಸಾಗರ ಗೌರವಾಧ್ಯಕ್ಷ ನಾರಾಯಣಮೂರ್ತಿ ಕಾನ್ಗೋಡ್ ಮಾತನಾಡಿದರು. ವೇದಿಕೆಯಲ್ಲಿ ಮಾಸನಂಜುಂಡಸ್ವಾಮಿ, ಕೌಶಿಕ್ ಕಾನ್ಗೋಡ್, ಸುಧೀರ್ ಶೆಟ್ಟಿ, ಕಲಸೆ ಚಂದ್ರಪ್ಪ, ಪ್ರಶಾಂತ್, ಡಾಕ್ಟರ್ ಟಿಎಸ್ ರಾಘವೇಂದ್ರ, ಸದ್ಗುರು ಸಂತೋಷ್ ಇನ್ನಿತರರು ಹಾಜರಿದ್ದರು. ಬಹಳ ಖುಷಿ ಆಯಿತು. ನಿಜವಾಗ್ಲೂ ಒಂದು ಅಭಿನಯ ಸಾಗರ ರಾಜ್ಯ ಮಟ್ಟದ ಒಂದು 3 ದಿನಗಳ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಯಾವ ಸಾಗರ ಕ್ಷೇತ್ರ ಸಾಂಸ್ಕೃತಿಕ ಮತ್ತು ಕಲೆಯಲ್ಲಿ ಅತ್ಯಂತ ಎತ್ತರದಲ್ಲಿ ಬೆಳೆದಿರುವಂಥ ಒಂದು ಕ್ಷೇತ್ರ. ಕಲಾವಿದರು ಬಹಳ ಇದ್ದಾರೆ ಸಾಗರ ಕ್ಷೇತ್ರದಲ್ಲಿ. ಕಲಾವಿದರಿದ್ದಾರೆ, ಸಂಗೀತಗಾರರಿದ್ದಾರೆ, ಎಲ್ಲ ರೀತಿಯ ಒಂದು ಸ್ವರ್ಗ ಅಂತಲ್ಲ, ಮೈಸೂರು ಬಿಟ್ಟರೆ ಸಾಗರನೇ ಸ್ವರ್ಗ ಇರ್ಬೋದು ಇದರೆಲ್ಲ ಕಲೆಗೆ. ಅಷ್ಟು ಅದ್ಭುತವಾದಂಥ ಕಲಾವಿದರು. ಯಾವ ನೀನಸ್ಸನ್ನು ಇಡೀ ದೇಶದ ಒಂದು ಗಮನ ಸೆಳೆದ ನಂತರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕಲಾವಿದರ ಸಂಖ್ಯೆ ಯಾವಾಗ ಹೆಚ್ಚಾಯಿತು. ಅದಾದ ನಂತರ ಕಾಗೋಡು ರಂಗಮಂದಿರದಲ್ಲಿ ನಮ್ಮ ದಿವಂಗತ ಕಾಗೋಡು ಅಣ್ಣಾಜಿ ಅವರ ನೇತೃತ್ವದಲ್ಲೂ ಸಹ ಒಂದು ತಂಡ ಶುರುವಾಗಿ ಅದಕ್ಕೋಸ್ಕರ ಇದೊಂದು ಮಾಡಿದ್ರು ಆ ಕಾಲದಲ್ಲಿ. ಹೀಗೆ ಬಹಳಷ್ಟು ಕಲಾವಿದರು ಈ ತಾಲೂಕಿನಲ್ಲಿ ಬೆಳೆದರು. ಆದರೆ ಏನಾಗಿದೆ, ಇತ್ತೀಚಿನ ದಿನದಲ್ಲಿ ನಾಟಕ ಅನ್ನೋದು ಇನ್ನು ಮುಂದೆ ಕನಸು ಅನ್ನೋ ರೀತಿಯಲ್ಲಿ ಬಂದೋಗಿದೆ. ಆ ರೀತಿ ಆಗಿದೆ. ಕಲಾವಿದರೇ ಆದರೆ ಇವತ್ತಿನ ಈ ಟಿವಿ ಚಾನೆಲ್ಗಳ ಮೂಲಕ ಅಥವಾ ಮೊಬೈಲ್ ಅವಳಿ ಬಂದ ಮೇಲೆ ಯಾವ ನಾಟಕಗಳೆಲ್ಲ ಇವತ್ತು ಅಳಿಸಿ ಹೋಗುವಂಥ ಪದ್ಧತಿಯಲ್ಲಿ ಆಗಿದೆ. ಸಾಮಾನ್ಯ ಜನರಲ್ಲಿ ನಾಟಕದ ಬಗ್ಗೆ ಆಸಕ್ತಿ ಇರುವಂಥ ಕಲಾವಿದರಿಗೆ ಇವತ್ತು ಎಷ್ಟೋ ಜನ ಕುಗ್ಗಿ ಹೋಗಿದ್ದಾರೆ. ನಾನು ರಾಜ್ಯ ಸರ್ಕಾರ ಈ ವರ್ಷ ಸ್ವಲ್ಪ ಮಾಸಾಸನಕ್ಕೆಲ್ಲ ಹೆಚ್ಚು ಕೊಡಬೇಕು ನಾಟಕಕ್ಕೆ ಮತ್ತು ಕಲಾವಿದರಿಗೆ ಅಂತ ಹೇಳಿದಾಗ ಈ ಸರಿ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ ಅಂತ ನನಗೆ ಗಮನಕ್ಕೆ ಬಂದಿದೆ. 5,000 ಹತ್ರ 2,500 ಏನೋ ಕೊಡಬೇಕನ್ನೋದು ತೀರ್ಮಾನ. ಸಾಕಾಗಲ್ಲ. ಒಬ್ಬ ಕಲಾವಿದನ ಜೀವನಕ್ಕೆ ಕನಿಷ್ಠ 5,000 ಕೊಟ್ಟರೆ ಆ ಬದುಕನ್ನು ಕಟ್ಕೊಳ್ತಾರೆ ಅನ್ನೋ ಭಾವನೆ ನನ್ನಲ್ಲಿ. ಅದರ ಜೊತೆಗೆ ಎಂತೆಂಥ ದೊಡ್ಡ ದೊಡ್ಡ ಕಂಪನಿಗಳಿದ್ದಂಥ ನಾಟಕ ಕಂಪನಿಗಳು ಅವೆಲ್ಲ ಹೋಗಿ ಈಗ
ನಮ್ಮ ಯುವ ತಂಡಗಳು ಬರ್ತಾ ಇದ್ದಾರೆ, ನಮ್ಮ ಯುವಕರು, ಅವರೆಲ್ಲ ಆಸಕ್ತಿ ಹುಟ್ಟಿದೆ. ಅವ್ರದೇ ಆದಂತ ಟೀಮ್ ಕಟ್ಕೊಂಡು ಒಂದು ನಾಟಕ ಮಾಡೋ ಮೂಲಕ ಜನರ ಮನಸ್ಸನ್ನು ಗೆಲ್ಲುವಂತ ಕೆಲಸ ಆಗಿದೆ. ಬಹುಶಃ ಈ ರೀತಿ ನಮ್ಮ ಜಾತ್ರೆಯಲ್ಲೆಲ್ಲೋ ನಾವು ನೋಡ್ತಿದ್ದೀವಿ, ಬರೋದು ಹಿಂದೆಲ್ಲ ಜಾತ್ರೆ ಬರೋದು ಬಿಟ್ಟರೆ ಮತ್ತೆಲ್ಲೂ ಕಾಣ್ತಾ ಇಲ್ಲ. ನಾಟಕ ಕಂಪನಿಗಳು ಮುಚ್ಚಿ ಹೋಗಿದೆ. ನಾನು ದೇವರ್ಗಿ ಅವರ ಕಂಪನಿಯ ನಾಟಕದಲ್ಲಿ ಒಂದ್ಸರಿ ನೋಡಿದ್ದೆ. ಅದು ಯಾವುದೋ ಒಂದು ಬಹಳ ತುಂಬಾ ಅದ್ಭುತ ನಾಟಕ ಮಾಡಿದ್ದಾರೆ ನಮ್ಮ ಮಾರಿ ಜಾತ್ರೆಯಲ್ಲಿ, ಕುಂಟ ಕೋಣ ಮುಖ ಚಾನ. ನನ್ನ 2 ಸರಿ ನೋಡಿದೆ ನಾಟಕ, ಬಹಳ ಚೆನ್ನಾಗಿದೆ. ಆನಂತರ ನನಗೆ ಉದ್ಘಾಟನೆ ಕರೆದಿದ್ರು, ಎಲ್ಲಿ ಶಿವಮೊಗ್ಗದಲ್ಲಿ ಅವರು ಶುರು ಮಾಡಿದಂಥ ಸಂದರ್ಭದಲ್ಲಿ ತಾವು ಉದ್ಘಾಟನೆ ಬರಬೇಕಂತ ಹೇಳಿದ್ರು. ನಾನೇ ಉದ್ಘಾಟನೆ ಮಾಡಿದ್ದೆ. ಅವತ್ತೇ ನೋಡಿದ ವಿಷಯ ಇತ್ತು. ಅಂದ್ರೆ ಈ ರೀತಿಯ ಒಂದು ಅದ್ಭುತವಾದ ಕಲೆ ನಾಟಕದಲ್ಲಿ ಇದೆ. ಇವಾಗ ನಮಗೆ ಬಹಳ ಇಂಟ್ರೆಸ್ಟ್ ಇರುತ್ತೆ, ನೋಡೋಕೆ ಖುಷಿ ಆಗುತ್ತೆ, ಅದು ಆನಂದನೇ ಬೇರೆ ಇರುತ್ತೆ. ಆದರೆ ಇವತ್ತಿನ ಜನರ ಒತ್ತಡದಲ್ಲಿ, ಜನರ ಅವರ ಕೆಲಸ ಒತ್ತಡದಲ್ಲಿ, ಬೇರೆ ಇದರಲ್ಲಿ ಎಲ್ಲವನ್ನೂ ಮಾಡ್ತಾರೆ. ಆದ್ರೆ ಕಾಮಿಡಿ ಕಿಲಾಡಿ ಅಂತ ಬಂದಾಗ ಮಾತ್ರ ಅಲ್ಲಿ ಟಿವಿ ಒಂದು ಕೂತ್ಕೊಳ್ತಾರೆ, ಮಾತ್ರ ಅದರಲ್ಲೇ ಏನಿಲ್ಲ, ಅದರಲ್ಲೂ ಕೂತ್ಕೊಳ್ತಾರೆ. ಆ ಒಂದು ಶೋ ನೋಡ್ಲಿಕ್ಕೆ ಮಾತ್ರ ಬಹಳ TRP ಜಾಸ್ತಿ ಇದೆ, ಅದು ನೋಡ್ತಾರೆ. ಮತ್ತೆ ಅದರಲ್ಲೂ ಸುಮಾರು 8 ವರ್ಷದ ಹುಡುಗರು ಒಂದು ಥಿಯೇಟರ್ನಲ್ಲಿ ಅವಾಗ ಬಾಲ ನಟನೆ ಮಾಡ್ತಾ ಅವರು ಯುವಕರಾದರೆ ಒಂದು ಥಿಯೇಟರ್ ನಾಟಕ ನೋಡ್ತಾ ಕೂತ್ಕೊತಾರೆ. ಒಂದಷ್ಟು ಜನ ಹುಡುಗರು, ಸುಮಾರು 20-25 ವರ್ಷದ ಹುಡುಗರು ಆ ನಾಟಕ ನೋಡ್ತಾ ನಾವು ಸಾಗರದಲ್ಲಿ ಒಂದು ಉತ್ತಮವಾದ ರಂಗ ಸಂಸ್ಥೆ ಆರಂಭ ಮಾಡಬೇಕು ಅಂತ ಕನಸು ಕಾಣ್ತಾರೆ. ಆ ಕನಸೇ ಅಭಿನಯ ಸಾಗರ. 2014 ಆರಂಭ ಆಗುತ್ತೆ. ಆರಂಭ ಆದ ಮೇಲೆ ಕೃತನಿಶ್ಚಯ, ಅಮಾತ್ಯ ಭಾರತ, ಸಂಘರ್ಷದ ಸರಹದ್ದು, ಅನೇಕ ನಾಟಕಗಳನ್ನು ಮಾಡಿದ್ದಾರೆ. ಜೊತೆಗೆ ಕಳೆದ ವರ್ಷ ನಮ್ಮ ಸಮಾಜ ಪತ್ರಿಕೆ ಮತ್ತು ದಿನೇಶ್ ಜೋಶಿ ಫೌಂಡೇಶನ್ ಸಹಭಾಗಿತ್ವದಲ್ಲಿ ಒಂದು ವಾರದ ನಾಟಕೋತ್ಸವವನ್ನು ಮಾಡಿದ್ದಾರೆ. ಕಳೆದ 1.5 ವರ್ಷದ ಹಿಂದೆ ಅದ್ಭುತವಾದ ಸಾವರ್ಕ ನಾಟಕವನ್ನ ಅಭಿನಯ ಮಾಡಿದ್ದಾರೆ. ಬರೀ ನಾಟಕ ಒಂದೇ ಅಲ್ಲ, ಪರಿಸರ ಸಂಪರ್ಕ ಒಂದಷ್ಟು ಕೆಲಸ ಮಾಡಿದ್ದೇವೆ. ಗಿಡ ನೆಡೋದಿರ್ಬೋದು, ಕೆರೆ ಸ್ವಚ್ಛತೆ ಇರ್ಬೋದು, 5,000 ಸೀಡ್ ಬಾಲೆಗಳನ್ನ ನಾವು ವಿತರಣೆ ಮಾಡಿದ್ದೇವೆ. ಎಲ್ಲದಕ್ಕೂ ಕಾರಣ ಸಾಗರದ ಅಸಹೃದಯ ಜನತೆ ನೀವು. ನಿಮ್ಮಿಂದ ನಾವೆಲ್ಲರೂ. ಶಿವಮೊಗ್ಗ ಜಿಲ್ಲಾ ಸಹಕಾರಿ ಯೂನಿಯನ್ ಉಪಾಧ್ಯಕ್ಷರಾಗಿ ಅಮೃತೇಶ್ವರ್ BM ಆಯ್ಕೆಯಾಗಿದ್ದಾರೆ. ಅಮೃತೇಶ್ವರ್ BM ಹಾಲಿ ಭೀಮನಕೊಂಡೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾಗಿ, ಹಿಂದೆ ಉಪಾಧ್ಯಕ್ಷರಾಗಿ ವಿವಿಧ ಸಹಕಾರಿ ಸಂಸ್ಥೆಗಳಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದರು. ಶನಿವಾರ ಶಾಸಕ ಗೋಪಾಲಕೃಷ್ಣ ಬೇಳೂರು ಸಹಕಾರಿ ಯೂನಿಯನ್ಗೆ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಅಮೃತೇಶ್ವರ್ BM ಅವರನ್ನು ಸನ್ಮಾನಿಸಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಸೋಮಶೇಖರ್ ಲ್ಯಾವಿಗೆರೆ, ಕಿರಣ್ ದೊಡ್ಮನೆ, ಪ್ರಭಾಕರ್ ಕೋಣನಕಟ್ಟೆ, ಮೋಹನ್ ಕುಮಾರ್ ಜೈನ್, KG ಕೃಷ್ಣಮೂರ್ತಿ, ಜಗನ್ನಾಥ್, ನೀಲಕಂಠ್ ಇನ್ನಿತರರು ಹಾಜರಿದ್ದರು. ಸಾಗರದ ರಾಘವೇಂದ್ರ ಸ್ವಾಮಿ ಸೇವಾ ಟ್ರಸ್ಟ್ ವತಿಯಿಂದ ಈಚೆಗೆ ರಸ್ತೆ ಅಪಘಾತದಲ್ಲಿ ನಿಧನರಾದ ರಾಘವೇಂದ್ರ ಭಟ್ ಪೋಷಕರಾದ ರಾಮಚಂದ್ರ ಭಟ್ ಮತ್ತು ನಾಗರತ್ನಮ್ಮ ಅವರ ಮುಂದಿನ ಜೀವನ ನಿರ್ವಹಣೆಗಾಗಿ ರೂಪಾಯಿ 2 ಲಕ್ಷ ಸಹಾಯಧನದ ಚೆಕ್ ಅನ್ನು ಶನಿವಾರ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಟ್ರಸ್ಟ್ನ ಪರಿಮಳ ಶ್ರೀನಾಥ್, ವಾದಿರಾಜ್, ಶ್ರೀವತ್ಸ, TV ಪಾಂಡುರಂಗ, IV ಹೆಗಡೆ, ರಘುನಂದನ್, ಹನುಮಂತಪ್ಪ ಕೋಳಗಿ, ಸುಧೀಂದ್ರ KH, ಗಜಾನನ ಇನ್ನಿತರರು ಹಾಜರಿದ್ದರು. ಇದು ಶನಿವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.